ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSG ಕನ್ನಡ. ಈಗ ಟೈಮ್ ಬಂದುಬಿಟ್ಟು ಬೆಳಗ್ಗೆ 6:05 ಆಗಿದೆ, 6:05. ನಾನಿದ್ದೀನಿ ಮೈಸೂರು ಜಂಕ್ಷನಲ್ಲಿ. ಇಲ್ಲಿಂದ ಅಜ್ಮೀರ್ಗೆ ಹೋಗೋ ನಮ್ಮ ಸ್ಪೆಷಲ್ ಗಾಡಿ ವಯ ಚಿತ್ರದುರ್ಗ ಬರೋ ಟ್ರೈನಲ್ಲಿ ಅಪ್ ಟು ಚಿತ್ರದುರ್ಗದವರೆಗೂ ವೀಡಿಯೋ ಮಾಡ್ತಿದ್ದೀನಿ. ಮೈಸೂರು ಜಂಕ್ಷನ್ ಹೊರಗಡೆಯಿಂದ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ವಾಲಾಟ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟ, ನಂದಿ ವಿಗ್ರಹ, ಆ ಕಡೆ ಅರಮನೆ ಒಂದು ಸಖತ್ತಾಗೈತೆ ಹೊರಗಡೆಯಿಂದ. ಇದು ಜಂಕ್ಷನ್ ರೈಲ್ವೆ ಸ್ಟೇಷನು. ಟೋಟಲ್ 6 ಪ್ಲ್ಯಾಟ್ಫಾರಮ್ ಬರುತ್ತೆ. ಬನ್ನಿ ಹೋಗ್ತಾ ಮಾತಾಡೋಣ, ಮುಂದಕ್ಕೆ ಮಾಹಿತಿ ಕೊಡ್ತಿರ್ತೀನಿ. ಇಲ್ಲಿ ನೋಡಿ ಸೆಲ್ಫಿ ಪಾಯಿಂಟ್ ಇದೆ, ಇಲ್ಲ ಮೈಸೂರು ಅಂತ ಹೇಳ್ಬಿಟ್ಟು. ಅರಸೀಕೆರೆ ಪ್ಯಾಸೆಂಜರ್ 5ನೇ ಪ್ಲ್ಯಾಟ್ಫಾರಮಲ್ಲಿದೆ. ಚಾಮುಂಡಿ ಎಕ್ಸ್ಪ್ರೆಸ್ 1, ಯಶವಂತಪುರ ಎಕ್ಸ್ಪ್ರೆಸ್ 6, ಅಜ್ಮೀರ್ ನಮ್ಮದು ಬಂದುಬಿಟ್ಟು 4ನೇ ಪ್ಲ್ಯಾಟ್ಫಾರಮಲ್ಲಿದೆ. ಅನ್ರಿಸರ್ವ್ ಟಿಕೆಟ್ ಕೌಂಟ್ರು ಡೈರೆಕ್ಟಾಗಿ ಇಲ್ಲೇ ಇದೆ. ಬನ್ನಿ ಟಿಕೆಟ್ ಎಲ್ಲ ತಗೊಂಡು ನಾವು ಒಳಗೆ ಹೋಗೋಣ. ATVM ಅಲ್ಲಿ ತಗೊಳ್ಳೋಣ. ಬನ್ನಿ ತೋರಿಸ್ಬಿಡ್ತೀನಿ. ATVM ಮೆಷಿನಿಂದ ಟಿಕೆಟ್ ತಗೊತಿದ್ದೀನಿ ನೋಡಿ. ಆಲ್ ಅದರ್ ಸ್ಟೇಷನ್ಸ್ ಅಂತ ಹೊಡೆದ್ಬಿಟ್ಟು ನಮ್ಮ ಚಿತ್ರದುರ್ಗ ಬಂದುಬಿಟ್ಟು ಸಿಟಿ ಅಂತ ಹೊಡೆದ್ಬಿಟ್ಟು ವಯ ರೂಟು ಯಾವ ರೂಟ್ ಅಂತ ಕೇಳುತ್ತೆ. ಹಾಸನ್ ರೂಟ್ ತಗೊಂಡು ಮೈಲ್ ಎಕ್ಸ್ಪ್ರೆಸ್ ಟಿಕೆಟ್ ತಗೊತಿದ್ದೀನಿ. QR ಕೋಡ್ ಜನ್ರೇಟ್ ಆಗುತ್ತೆ ನೋಡಿ. ಜನ್ರೇಟ್ ಆಯಿತು. ಸೊ ಈ ಥರ QR ಕೋಡ್ ಜನ್ರೇಟ್ ಆಗುತ್ತೆ. ನಾವು ಫೋನ್ಪೇ ಮುಖಾಂತರ ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡಿ ಟಿಕೆಟ್ ತಗೋಬೋದು. ಅದೇ ರೀತಿ ನೀವು ಆಲ್ ಅದರ್ ಸ್ಟೇಷನ್ಸು, ನೀವು ಯಾವ ಊರಿಗೆ ಹೋಗ್ತೀರಾ, ನೀವು ನಿಮ್ಮ ಊರಿಂದು ಕೋಡು ಗೊತ್ತಿದ್ದರೆ ನಿಮಗೆ ಆರಾಮಾಗಿ ನೀವು ಇದು ಮಾಡ್ಬೋದು. ಇಲ್ಲಾಂದರೆ ಊರ ಹೆಸರು ಹಾಕ್ಬೇಕಾಗುತ್ತೆ. ಈಗ ಚಿತ್ರದುರ್ಗ ಅಂದರೆ CTA, ನಮ್ಮ ಚಿತ್ರದುರ್ಗ CHKE, ಬಳ್ಳಾರಿ GAY, ದಾವಣಗೆರೆ DVG, ಯಶವಂತಪುರ YPR, ಈ ಥರ ಇರುತ್ತೆ ಕೋಡು. ಆ ಕೋಡ್ ಗೊತ್ತಿದ್ದರೆ ಓಕೆ ಆಗುತ್ತೆ. ನಾನು ಟಿಕೆಟ್ ಆಲ್ರೆಡಿ ತಗೊಂಡಿದ್ದೀನಿ ನೋಡಿ. ಅಲ್ಲಿ ಬಂದು 110 ರೂಪಾಯಿ, 115 ರೂಪಾಯಿ, ಸರಿ 115 ರೂಪಾಯಿ ಆಗುತ್ತೆ ಚಿತ್ರದುರ್ಗ ನೋಡಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ಚಾಮುಂಡಿ ಎಕ್ಸ್ಪ್ರೆಸ್ ಇದೆ. ಮೈಸೂರಿಂದ ಬೆಂಗಳೂರಿಗೆ ಹೋಗೋ ಚಾಮುಂಡಿ ಎಕ್ಸ್ಪ್ರೆಸ್ಸು. ಈ ಟ್ರೈನ್ ಜರ್ನಿ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಬೇಗ ಈ ಟ್ರೈನ್ ಜರ್ನಿ ವೀಡಿಯೋನು ಮಾಡ. ಈಗ ಪ್ಲ್ಯಾಟ್ಫಾರಮ್ ನಂಬರ್ 1, ಇಲ್ಲಿಂದ ನಾವು 4ಕ್ಕೆ ಹೋಗೋಣ. ಬನ್ನಿ. ಸೇಮ್ ಇದೇ ರೀತಿ ಇಲ್ಲಿ ಸ್ಟೆಪ್ಸ್ ಇದೆ ಮೇಲ್ಗಡೆ ಹತ್ಕೊಂಡು ಹೋಗೋಕ್ಕೆ. ಇಲ್ಲಿ ಎಸ್ಕಲೇಟರ್ ಇದೆ. ಸೊ ಹಿಂಗೆ ಬಂದರೆ ಡೈರೆಕ್ಟ್ ಟಿಕೆಟ್ ಕೌಂಟ್ರ್ ಹತ್ರ ಬರ್ತೀರ. ನಿಮಗೆ ಅಲ್ಲಿ ಕಾಣಿಸ್ತಿರೋದೆಲ್ಲ ಕೋಚ್ ಯಾರ್ಡ್. ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 1. 2ರಲ್ಲಿ ಯಾವುದೂ ಇಲ್ಲ, 3ರಲ್ಲಿ ಯಾವುದೂ ಇಲ್ಲ. ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ ಯಾವುದೋ ಬೇರೆ ಬಂದಿದೆ. ಸೊ ಅದನ್ನು ತೆಗೆದು ಈಗ 56120 ಆಗ್ತದೆ. 56210. ನಮ್ಮದು ಬಂದುಬಿಟ್ಟು ಇಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 4ರಲ್ಲಿದೆ. ಟೋಟಲ್ 6 ಪ್ಲ್ಯಾಟ್ಫಾರ್ಮ್ ಬರುತ್ತೆ ಮೈಸೂರು ಜಂಕ್ಷನಲ್ಲಿ. ಮೈಸೂರು ಅರಸೀಕೆರೆ ಪ್ಯಾಸೆಂಜರು ಪ್ಲ್ಯಾಟ್ಫಾರ್ಮ್ ನಂಬರ್ 5ರಲ್ಲಿದೆ. ಇದು 4:05ಕ್ಕೆ ನೋಡಿ. ಇದು ಮೈಸೂರು ಅರಸೀಕೆರೆ ಪ್ಯಾಸೆಂಜರ್ ಇದೆ. ಇದು ನಮ್ಮ ಟ್ರೈನು. ಅದು ಈಗ ಬಂದಿರೋದು, ಅದು 3ನೇ ತರಗಿರೋದು. 6ನೇ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದೂ ಇಲ್ಲ ನೋಡಿ. ಇದೇ ಪ್ಲ್ಯಾಟ್ಫಾರ್ಮ್ 4ರಲ್ಲಿ ಹೋಗ್ತಿದ್ದೀನಿ. ಇದೆಲ್ಲ AC ಕೋಚ್ಗಳಿದ್ದಾವೆ. ಈ ಕಡೆ ಏನು ಕಾಣಿಸ್ತಿದೆ ಅರಸೀಕೆರೆ ಪ್ಯಾಸೆಂಜರ್. ಇದು ಸೇಮ್ ರೂಟಲ್ಲೇ ಹೋಗೋದು, ನಮ್ಮದು ಸೇಮ್ ರೂಟಲ್ಲೇ. ಬಟ್ ಅದಕ್ಕೆಲ್ಲ ಇದು ಸ್ಟಾಪ್ ಇದೆ ಇದಕ್ಕೆ, KR ನಗರ ಅಲ್ಲೆಲ್ಲ. ಬಟ್ ನಮ್ಮ ಟ್ರೈನ್ಗೆ ಇಲ್ಲಿ ಬಿಟ್ಟರೆ ಡೈರೆಕ್ಟಾಗಿ ಹೊಳೆನರಸೀಪುರ ಬಿಟ್ಟರೆ ಹಾಸನ, ಅರಸೀಕೆರೆ. ಸೊ ಬೆಂಗಳೂರು ರೂಟ್ ಮೇಲೆ ಬರೋ ಟ್ರೈನ್ಸು ಸುಮಾರು ಇದ್ದಾವೆ. ಈ ರೂಟಲ್ಲಿ ಬರೋದು ಇದೊಂದೇ. ಇದು ಸಮ್ಮರ್ ಸ್ಪೆಷಲ್ ಗಾಡಿ. ಸೊ ಇದನ್ನು ಇನ್ನೊಂದು ಲಾಸ್ಟ್ ರನ್ ಇದೆ. ಅದು ಏನಂದರೆ ಇವತ್ತೇ ಲಾಸ್ಟ್ ರನ್ ಇತ್ತು. ಬಟ್ ಇನ್ನೂ 1 ವಾರ ಎಕ್ಸ್ಟೆಂಡ್ ಮಾಡಿದ್ದಾರೆ, ನೆಕ್ಸ್ಟ್ ವೀಕಿಗೆ. ಪ್ರತಿ ಶನಿವಾರನೂ ಮೈಸೂರಿಂದ ಹೊರಡುತ್ತೆ ಅಜ್ಮೀರಿಗೆ. ಬಟ್ ಮುಂದಿನ ವಾರ ಲಾಸ್ಟ್ ರನ್ ಆಗುತ್ತಿದ್ದು. ಸೊ ಎಕ್ಸ್ಟೆಂಡ್ ಮಾಡಿಲ್ಲ ನೋಡಿ. ಜನರಲ್ಲು ಇಲ್ಲಿಂದ ಸ್ಟಾರ್ಟ್ ಆದವು. ಮೈಸೂರು ಅಜ್ಮೀರ್ ಹಿಂದಿಯಲ್ಲಿದೆ. ನಾನು ಅಲ್ಲಿಂದಲೇ ನೋಡ್ಕೊಂಡು ಬರ್ತಿದ್ದೀನಿ ಕನ್ನಡ ಬೋರ್ಡ್ ಎಲ್ಲಿದೆ ತೋರಿಸೋಣ ಅಂತ ಹೇಳ್ಬಿಟ್ಟು.
ಕನ್ನಡ ಬೋರ್ಡೇ ಕಾಣಿಸ್ತಿಲ್ಲ ಗುರು. ಮೈಸೂರು ಜಂಕ್ಷನ್. ನೋಡೋಣ ಕನ್ನಡ ಬೋರ್ಡ್ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಇನ್ನು ಬೇಜಾನ್ ಟೈಮ್ ಐತೆ ಬಿಡಿ. ಇವಾಗಿನ 6:30. 8 ಗಂಟೆಗೆ ಹೊರಡೋದಿದು. ಸೊ ಮೈಸೂರಿಂದ ಹೊರಡೋದ್ರಿಂದ ವೀಕ್ಲಿ ಗಾಡಿ ಆಗಿರೋದ್ರಿಂದ ಪ್ಯಾಕೇನಿರಲ್ಲ, ನಾರ್ಮಲ್ ಆಗಿರುತ್ತೆ. ಲಾಸ್ಟಲ್ಲಿ ಬೋರ್ಡು ಎಲ್ಲಿ ಇಲ್ಲ ಬೋರ್ಡು. ನೋಡೋಣ ಆ ಕಡೆ ಮುಂದೆ ಹೋಗಿ ತೋರಿಸ್ತೀನಿ. ಎಲ್ಲಾದರೂ ಇದ್ದರೆ ವಿಡಿಯೋ ಮಾಡ್ತೀನಿ. ಅರಸೀಕೆರೆ ಪ್ಯಾಸೆಂಜರ್ ಹೊರಟಿದೆ. ಸಿಗ್ನಲ್ ಸಿಕ್ಕಿದೆ ಗಾಡಿಗೆ. ಇಲ್ಲಿ ಇಂಗ್ಲೀಷಲ್ಲಿದೆ. ಸೊ ಕನ್ನಡ ಎಲ್ಲಿದೆ ಅಂತ ನೋಡ್ತಿದ್ದೀವಿ. ಎಲ್ಲರಿಗೂ ಹೋಗಿದ್ದೆ ದೇವರು, ಎಲ್ಲಿ ಇಲ್ಲ ಕನ್ನಡ. ಈಗ ಜಾಸ್ತಿ ಎರಡೇಸಿ ಕೋಚ್ಗಳು ಜಾಸ್ತಿ ಇರೋದು. ಎಲ್ಲಿ ಇಲ್ಲ, ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಮಾತ್ರ ಇದೆ, ಕನ್ನಡದಲ್ಲಿ ಎಲ್ಲಿ ಇಲ್ಲ. ಅದಕ್ಕೆ ರಿಟರ್ನ್ ನಾವು ಬ್ಯಾಕ್ ಹೋಗೋಣ ಜನರಲ್ ಕೋಚಲ್ಲಿ. ಯಾಕಂದರೆ ಇಲ್ಲೆಲ್ಲ ಥರ್ಡ್ AC. ಲಾಸ್ಟಿಗೆ ಹೋದರೆ ಪ್ಯಾಕು ಆಗೋಲ್ಲ. ಒಳ್ಳೆ ಟರ್ನಿಂಗ್ಸು ಅವೆಲ್ಲ ವೀಡಿಯೋಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಪ್ಲ್ಯಾಟ್ಫಾರ್ಮ್ ನಂಬರ್ 6ಕ್ಕೆ ಮೈಸೂರಿಂದ ಯಶವಂತಪುರಕ್ಕೆ ಹೋಗೋ ಎಕ್ಸ್ಪ್ರೆಸ್ ಟ್ರೈನು. ಇದು ಹೋಗೋದು KR ನಗರ, ಹೊಳೆನರಸೀಪುರ, ಹಾಸನ್ನು. ಹಾಸನಿಂದ ಕುಣಿಗಲ್ ಮೇಲೆ ಯಶವಂತಪುರಕ್ಕೆ ಹೋಗುತ್ತೆ. ಈಗ ಬೆಳಗ್ಗೆ 7:15 ಬಿಟ್ಟು ಮಧ್ಯಾಹ್ನ 3 ಗಂಟೆಗೆ ಹೋಗುತ್ತೆ ಯಶವಂತಪುರಕ್ಕೆ. ಸಿಕ್ಕಾಪಟ್ಟೆ ಲಾಂಗ್ ರನ್ನು. ಈಗ ಸುತ್ತಿಪಡಿಸಿ ಹೋಗಬೇಕು. ಇದರಲ್ಲಿ ಮಾಡ್ಬೇಕಂತಿದ್ದೆ, ಬಟ್ ಸಿಕ್ಕಾಪಟ್ಟೆ ಅಲ್ಲಿ ಬೆಂಗಳೂರಲ್ಲಿ ಅಷ್ಟು ಮಧ್ಯಾಹ್ನ 12 ಗಂಟೆಗೆ ಬಿಟ್ಟು ರಾತ್ರಿ 10 ಗಂಟೆ ಮೈಸೂರಿಗೆ ಹೋಗ್ತೀವಿ. ಇಲ್ಲಿ ಬೆಳಗ್ಗೆ 7:15 ಬಿಟ್ಟು ಮಧ್ಯಾಹ್ನ 3 ಗಂಟೆಗೆ ಹೋಗಿ ಯಶವಂತಪುರಕ್ಕೆ. ಸೊ ಸುತ್ತಿಪಡಿಸಿ ಹೋಗಿರೋದ್ರಿಂದ ಒಬ್ಬನೇ ಹೋಗೋದಕ್ಕೆ ಬೋರ್ ಆಗುತ್ತೆ. ಅದಕ್ಕಾಗಿ ನಮ್ಮ ರಂಜಿತ್ ಏನಾದರೂ ಜೊತೆಗೆ ಬಂದರೆ ನೆಕ್ಸ್ಟ್ ಟೈಮು ಅವ್ರ ಜೊತೆಗೆ ಮಾಡೋಣ ಈ ಟ್ರೈನ್ನ. ಯಶವಂತಪುರ ಎಕ್ಸ್ಪ್ರೆಸ್, ಮೈಸೂರು ಯಶವಂತಪುರ ಎಕ್ಸ್ಪ್ರೆಸ್ಸು ಪ್ಲ್ಯಾಟ್ಫಾರ್ಮ್ ನಂಬರ್ 6ಕ್ಕೆ ಬಂದಿದೆ. ನಿಮ್ಗೆ ಇಂಟೀರಿಯರ್ ಬಗ್ಗೆ ತೋರಿಸ್ಬೇಕಂದ್ರೆ ನಾರ್ಮಲಾಗಿ LHB ಕೋಚಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇರೋದ್ರಿಂದ ಇದು ಜನರಲ್ ಕೋಚ್ ಆಗಿರೋದ್ರಿಂದ. ಇನ್ನು ಈ ಟ್ರೈನು ನಂಬರ್ ಬಂದುಬಿಟ್ಟು 06281. ಇದು ಹೋಗೋ ರೂಟ್ ನೋಡ್ಕೊಂಡ್ರೆ ಮೈಸೂರು. ಈ ಟ್ರೈನು ಹೋಗೋ ರೂಟ್ ನೋಡ್ಕೊಂಡ್ರೆ ಮೈಸೂರು, ಹೊಳೆನರಸೀಪುರ, ಹಾಸನ, ಅರಸೀಕೆರೆ, ಬೀರೂರು ಜಂಕ್ಷನು, ಚಿಕ್ಕಜಾಜೂರು, ಚಿತ್ರದುರ್ಗ, ರಾಯದುರ್ಗ, ಬಳ್ಳಾರಿ ಕಂಟೋನ್ಮೆಂಟು, ಹೊಸಪೇಟೆ, ಕೊಪ್ಪಳ, ಗದಗಿಂದ ಹುಬ್ಳಿ, ಧಾರವಾಡ, ಲೋಂಡಾ, ಬೆಳಗಾವಿ, ಗೋಕಾಕ್ ರೋಡು, ರಾಯಬಾಗು, ಕುಡುಚಿ, ಹಾಗೆ ಮೀರಜು, ಸಾಂಗ್ಲಿ, ಸತಾರ, ಪುಣೆ, ಲೋನಾವಾಲ, ಆದ್ಮೇಲೆ ಇದು ಕಲ್ಯಾಣಿಂದ ವಸೈ ರೋಡಿಂದ ವಡೋದರ ಜಂಕ್ಷನ್ನಿಂದ ಅಜ್ಮೀರ್ಗೆ ಹೋಗಿ ತಲುಪುತ್ತೆ. ಮೇ ಬಿ ಇವತ್ತು ಬಿಟ್ಟಿರೋದು, ನಾಳಿದ್ದು ಹೋಗಿ ಅಜ್ಮೀರಿಗೆ ಸೇರ್ಬೋದು. ಇದು ರಿಟರ್ನ್ ಟ್ರೈನ್ ನಂಬರ್ ಬಂದ್ಬಿಟ್ಟು 06281. ನಮ್ಮ ದುರ್ಗದಿಂದ ಬುಧವಾರ ಹೊರಡುತ್ತೆ. ಇದು ಮೈಸೂರು ಕಡೆಗೆ. ಬುಧವಾರ ಮೈಸೂರು ಕಡೆಗೆ ಬರುತ್ತೆ, ಶನಿವಾರ ಅಜ್ಮೀರ್ ಕಡೆಗೆ ಹೋಗುತ್ತೆ. ಸೊ ಇದು ನಾವು ಹೋಗ್ತಿರೋ ಟ್ರೈನ್ ರೂಟ್ ಬಂದುಬಿಟ್ಟು ಈ ಥರ ಫುಲ್ ಖಾಲಿ ಇದೆ ಸದ್ಯಕ್ಕೆ. ಹೋಗ್ತಾ ಹೆಂಗಾಗುತ್ತೆ ಅಂತ ನೋಡೋಣ, ಪ್ಯಾಕ್ ಆಗುತ್ತಾ ಏನಂತ. ನಾನು ಅಪ್ ಟು ದುರ್ಗದವ್ರಿಗೆ ಅಷ್ಟೆಲ್ಲ ಮಾಡ್ತಿರೋದು. ಚಳ್ಳಕೆರೆ ಸ್ಟಾಪ್ ಇಲ್ಲ. ಚಳ್ಳಕೆರೆ ಸ್ಟಾಪ್ ಇದ್ದರೆ ಚಳ್ಳಕೆರೆಗೆ ಹೇಳ್ಕೊಂತಿದ್ದೆ. ನೋಡಿ, ಇದು ತುಂಬ ದೊಡ್ಡದು ಟ್ರೈನು. ನಾನು ನಿಮಗೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ದೊಡ್ಡದು ಇದು. ನಮ್ಮ ಚಳ್ಳಕೆರೆ ಸ್ಟೇಷನ್ನು ತೋರಿಸಿದ್ದೀನಲ್ಲ ನಿಮಗೆ, 18. ಇದು ಸುಮಾರು ಒಂದು 24 ಕೋಚ್ ಇರೋ ಟ್ರೈನ್ ಇದು. ನಮ್ಮ ಚಳ್ಳಕೆರೆಯಲ್ಲಿ ಬಂದುಬಿಟ್ಟು ಬರೀ 8ರಿಂದ 9 ಕೋಚ್ ನಿಂತ್ಕೊಂಡು ಅಷ್ಟು ಪ್ಲ್ಯಾಟ್ಫಾರ್ಮ್ ಮಾತ್ರ ಇದೆ. ದೊಡ್ಡ ಲಾಂಗ್ ಟ್ರೈನಲ್ಲಿ ನಮ್ಮ ಚಳ್ಳಕೆರೆಗೆ ನಿಲ್ಲಿಸೋದು ಅಂದರೆ ಟಾಟಾನಗರ್ ಎಕ್ಸ್ಪ್ರೆಸ್ ಒಂದೇ. ಅದು ನೋಡಿದ್ದೀರ ನೀವು. ಮುಂದೆ ಜನರಲ್ಲು 1-2 ಸ್ಲೀಪರ್ ಮಾತ್ರ ಪ್ಲ್ಯಾಟ್ಫಾರ್ಮ್ಗೆ ಬರ್ತಾರೆ. ಉಳಿದವೆಲ್ಲ ನಮ್ಮ ರೈಲ್ವೆ ಸ್ಟೇಷನ್ ಹಿಂದಕ್ಕೆ ಹೋಗುತ್ತೆ. ಸೊ ಅದೇ ನಮ್ಮ ಚಳ್ಳಕೆರೆ ಯಾವಾಗ ಡೆವಲಪ್ ಮಾಡ್ತಾರೋ. ಎಲ್ಲ ಟ್ರೈನು ನೋಡಿ, ಇದು ನಾನು ನೋಡ್ಕೊತ ಬಂದಿದ್ದೀನಿ. ಮೈಸೂರು ಬೆಂಗಳೂರು ಆ ಲೈನ್ ಏನಿದೆ, ಪ್ರತಿಯೊಂದು ಸ್ಟೇಷನ್ನು ಅಪ್ಗ್ರೇಡ್ ಆಗ್ತಿದೆ. ಸಣ್ಣ ಸ್ಟೇಷನ್ ಸಮೇತ ಅಪ್ಗ್ರೇಡ್ ಆಗ್ತಿದೆ. ನಮ್ಮದು ಚಳ್ಳಕೆರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ದೊಡ್ಡ ತಾಲೂಕು, ದೊಡ್ಡ ಸಿಟಿ.
ಆದರೆ ನಮ್ಮದು ಮಾತ್ರ ಅಪ್ಗ್ರೇಡ್ ಇಲ್ಲ. ಎಲ್ಲ ರೈಲ್ವೆ ಸ್ಟೇಷನ್ಗಳು ಸಣ್ಣ ರೈಲ್ವೆ ಸ್ಟೇಷನ್ ಸಮೇತ ನಾನು ನಿಮಗೆ ಆಲ್ರೆಡಿ ನನ್ನ ಚಾನಲಲ್ಲಿ ವೀಡಿಯೋಸ್ ಇದ್ದಾವೆ. ದೊಡ್ಡಹಳ್ಳಿ ಆಗಿರ್ಬೋದು, ಪಾವಗಡ ಸ್ಟೇಷನ್ ಅದು ಅಪ್ಗ್ರೇಡ್ ಸಾಕತ್ತಾಗಿ ಮಾಡ್ತಿದ್ದಾರೆ, ಹೊಸ ರೈಲ್ವೆ ಸ್ಟೇಷನ್ನು. ಸೊ ಈ ಥರ ಚಿಕ್ಕವೆಲ್ಲ ಇದು ಮಾಡ್ತಿದ್ದಾರೆ. ನೋಡೋಣ ಯಾವಾಗ ಮೈಸೂರು ಡಿವಿಷನ್ ಅವರು ನಮ್ಮ ಚಳ್ಳಕೆರೆ, ಚಿತ್ರದುರ್ಗ ಹೊಸ ರೈಲ್ವೆ ಸ್ಟೇಷನ್ ಆಗ್ತಿದೆ, ಅದು ನೋಡಿದ್ದೀರಾ. ಏನು ಹೇಳ್ಬೇಕಂತ ಗೊತ್ತಿಲ್ಲ. ಪ್ರತಿ ವಿಡಿಯೋದಾಗ ಅದನ್ನೇ ಹೇಳಿದ್ರೆ ನಿಮಗೆ ಬೇಜಾರಾಗುತ್ತೆ. ನಮ್ಮ ಚಳ್ಳಕೆರೆ ಸ್ಟಾಪ್ ಇದ್ದಿದ್ರೆ ನಾನು ಸೀದಾ ಊರಲ್ಲಿ ಹೇಳಿಬೋದಾಗಿ. ಈಗ ದುರ್ಗದಾಗ ಹೇಳಿದ್ಬಿಟ್ಟು ದುರ್ಗದಿಂದ ನಾನು ಬಸ್ಸಿಗೆ ಹೋಗ್ಬೇಕು. ಇಟ್ಸ್ ಓಕೆ, ಪರವಾಗಿಲ್ಲ. ಹೇಳಿದ್ನೇ ಹೇಳ್ತಿದ್ದೀನಿ, ಯಾಕಂದರೆ ನಮ್ಮ ದುರ್ಗ ರೂಟಲ್ಲಿ ಮಾಡ್ಬೇಕಾದ್ರೆ ಮಾತ್ರ ಹೇಳ್ತೀನಿ. ಯಾಕಂದರೆ ಅದನ್ನು ನೋಡಿದಾಗೆಲ್ಲ ನಮಗೂ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ, ನಮ್ಮೂರಾಗ ನಿಲ್ಲಿಸ್ತಿಲ್ಲಲ್ಲ ಟ್ರೈನು ಅಂತ ಹೇಳ್ಬಿಟ್ಟು. ಅದಕ್ಕಾಗಿ ಹೇಳ್ತಿದ್ದೀನಿ, ಯಾರು ಬೇಜಾರಾಗಕ್ಕೆ ಹೋಗ್ಬೇಡಿ. ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ಪ್ಲ್ಯಾಟ್ಫಾರಮ್ ನಂಬರ್ 3ರಲ್ಲಿ ಯಾವುದೋ ಟ್ರೈನ್ ಬಂದು ನಿಂತಿದೆ ಅಂತ ಹೇಳ್ಬಿಟ್ಟು. ಆ ಟ್ರೈನ್ ಬೇರೆ ಯಾವುದೆಲ್ಲ ಬೆಳಗಾವಿಯಿಂದ ಮೈಸೂರಿಗೆ ಬರೋ ಎಕ್ಸ್ಪ್ರೆಸ್ ಗಾಡಿ. ನೈಟ್ ಬೆಳಗಾವಿ ಬಿಟ್ಬಿಟ್ಟು ಬೆಳಿಗ್ಗೆ 5:45-6 ಗಂಟೆಗೆ ಮೈಸೂರಿಗೆ ಬರುತ್ತೆ. ಸೊ ಇದು ರೇಕ್ಷರ್ ಇದೆ ಬಸವ ಎಕ್ಸ್ಪ್ರೆಸ್ ಜೊತೆ. ಬಸವ ಎಕ್ಸ್ಪ್ರೆಸ್ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ICF ಕೋಚ್ ಇರ್ಬೇಕಾದ್ರೆ. LHB ಆದಮೇಲೆ ಮಾಡಿಲ್ಲ. ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಅತಿ ಹೆಚ್ಚಾಗಿ ಬಸವ ಎಕ್ಸ್ಪ್ರೆಸ್ಸಿಗೆ ಕಾಮೆಂಟ್ ಬಂದರೆ ಬಸವ ಎಕ್ಸ್ಪ್ರೆಸ್ಸು ಎಂಡ್ ಟು ಎಂಡ್ ಮಾಡ್ತೀನಿ. 5,000 ಸಬ್ಸ್ಕ್ರೈಬರ್ ಆದರೆ ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರೋದು ಒಂದು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದರಲ್ಲಿ ಫಸ್ಟು ಸಬ್ಸ್ಕ್ರೈಬರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗಿರೋದು. ಪರಿಚಯ ಮಾಡ್ಕೊಂಬಿಡು. ನನ್ನ ಹೆಸರು ತರುಣ್ ಅಂತ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಕನ್ನಡದಲ್ಲಿ ಮಾಡ್ತವ್ರೆ, ಎಲ್ಲ ಸಪೋರ್ಟ್ ಮಾಡೋಣ. ಫೇಸು ತೋರಿಸ್ಬಿಡೋಣ ಅಂದ, ಹಾಗಾಗಿ ಫೇಸ್ ತೋರಿಸ್ತಿಲ್ಲ. ಹೆಸರು ಬಂದುಬಿಟ್ಟು ತರುಣ್ ಅಂತ ಹೇಳ್ಬಿಟ್ಟು, ತುಮಕೂರು ಹುಡುಗ, ಇರೋದು ಮೈಸೂರು. ಹೆಂಗನ್ಸುತ್ತಪ್ಪ ನಮ್ಮ ವಿಡಿಯೋಸ್ ಹೆಂಗನ್ಸುತ್ತೆ? ಕನ್ನಡ ಮಾಡೋದ್ರಲ್ಲ ಸ್ವಲ್ಪ ಜಾಸ್ತಿ ಪ್ರೋತ್ಸಾಹ. ನಮ್ಮದು ಫಸ್ಟು ಪ್ರಾಮುಖ್ಯತೆ ಕನ್ನಡನೇ. ಕನ್ನಡ ಬಿಟ್ಟು ಬೇರೆದು ಮಾಡಲ್ಲ. ಜರ್ನಿ ಅಪ್ ಟು ಅರಸೀಕೆರೆವರೆಗೂ ಜೊತೆಯಲ್ಲಿರ್ತಾರೆ ನಮ್ಮ ಹುಡುಗ. ಹಾಗೆ ಇನ್ನೇ ಇಬ್ಬರು 3 ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಇದು ಫಸ್ಟು ತರುಣ್ ಅಂತ ಹೇಳ್ಬಿಟ್ಟು. 2 ಮತ್ತು 3 ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾರೆ. ಸಿಗೋಣ. ಇನ್ನೂ 2 ನಿಮಿಷ ಐತೆ ನಮ್ಮ ಟ್ರೈನ್ ಹೊರಡೋಕ್ಕೆ ಮೈಸೂರಿಂದ. 2 ನಿಮಿಷ ಲೇಟಾಗಿ ನಮ್ಮ ಟ್ರೈನು ಮೈಸೂರಿಂದ ಹೊರಟಿದೆ. ಮೈಸೂರು ಬಿಟ್ಟ ಮೇಲೆ ಒಳನೇ ಸುತ್ತೂರನೇ ಸ್ಟಾಪ್ ಇರೋದು. ಸೆಂಟ್ರಿಗೆ ಇಲ್ಲಿ ಸ್ಟಾಪ್ ಇಲ್ಲ. KR ನಗರ ಇಲ್ಲಿ ಸ್ಟಾಪ್ ಇಲ್ಲ. ಒಳ್ಳೆ ಸಿಕ್ಕೋವರೆಗೂ ನಾನ್ ಸ್ಟಾಪ್ ಟ್ರೈನು. KRS ಬ್ಯಾಕ್ ವಾಟರು, ಸಾಗರಪೇಟೆ ಅವೆಲ್ಲ ತೋರಿಸ್ತೀನಿ. ಆಲ್ರೆಡಿ ಲಾಸ್ಟ್ ಟೈಮ್ ನಾನು ಶಿವಮೊಗ್ಗ, ಮೈಸೂರು, ಕುವೆಂಪು ಎಕ್ಸ್ಪ್ರೆಸ್ ಮಾಡೋದು ತೋರಿಸಿದ್ದೆ. ಸೊ ಇವಾಗ ಮೈಸೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ ಒಳ್ಳೆ ಟ್ರಾವೆಲಿಂಗ್ ನೋಡಿ ಸಾಕು. ಲೋಕ ಯಾವುದಂತ ಗೊತ್ತಾಗಿಲ್ಲ. ಯಾಕಂದರೆ ನಾನು ನೋಡೋಕ್ಕೆ ಹೋದಾಗ ಇನ್ನೂ ಲೋಕ ಆಗಿರಲಿಲ್ಲ. ನೋಡೋಣ ಕಾಣಿಸುತ್ತೆ ಲೋಕ ಯಾವುದು ಅಂತ ಹೇಳ್ಬಿಟ್ಟು ಡಬ್ಬಿಂಗಲ್ಲಿ. ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದು. ಬಟ್ ನಾವು ಕೋಚ್ ಸಿಕ್ಕಾಪಟ್ಟೆ
ಅಲ್ಲೆಲ್ಲ ಏನು ನೋಡ್ತಿದ್ರೆ ಅದೆಲ್ಲ ಕೋಚ್ ಆರ್ಟ್ ಸೆಂಟ್ರು, ಕೋಚ್ ಕೇರ್ ಸೆಂಟ್ರು ಮೈಸೂರು. ಇಲ್ಲಿ ನೋಡಿ ಲೋಕಲ್ WDP ಇದೆ, ವ್ಯಾಪ್ 7 ಇದೆ, ಅಲ್ಲಿ ಒಂದು ವ್ಯಾಪ್ 7. ಆ ಕಡೆ ಇನ್ಸ್ಪೆಕ್ಷನ್ ಕಾರ್ ಇದೆ. ಈಗ ಲೋಕೋ ನೋಡಿದೆ, ವ್ಯಾಗ್ 9 ಐತೆ, ವ್ಯಾಗ್ 9 ಹಾಕಿದ್ದಾರೆ ಲೋಕೋ. ಬೆಳಗೊಳ ಸ್ಟೇಷನಲ್ಲಿ ನಮ್ಮ ಟ್ರೈನಿಗೆ ಸಿಗ್ನಲ್ ಇಲ್ಲ, ಸ್ಲೋ ಆಗಿಬಿಟ್ಟಿದೆ. ಅರಸೀಕೆರೆ ಮೈಸೂರು ಪ್ಯಾಸೆಂಜರ್ ಕ್ರಾಸಿಂಗ್ ಆಗ್ಬೋದು. ನೋಡಿ ಅಲ್ರಿ ರೆಡ್ ಕಾಣಿಸ್ತಿದೆಯಾ, ಸಿಗ್ನಲ್ ಇಲ್ಲ. ಬೆಳಗೊಳ ರೈಲ್ವೆ ಸ್ಟೇಷನ್. ಭಾರತ್ ಗೌರವ್ ಟ್ರೈನ್ ಇಲ್ಲಿದೆ ನೋಡಿ. ಮನೆಯೆಲ್ಲ ಇದ್ರ ಹತ್ರ ನೋಡಿದೆ, ನಾಗನಹಳ್ಳಿ ಹತ್ರ ನೋಡಿ, ಇದೆ ಭಾರತ್ ಗೌರವ್. ಸ್ಲಿಪ್ ಕೋಚಸ್ಸು. ಬೇರೆ ಹೋಗಿರೋವೆಲ್ಲ ತಂದಿಲ್ಲ ಹಾಕಿದ್ದಾರೆ ಬೆಳಗೊಳದಲ್ಲಿ. 8:27 ಆಗಿದೆ, ಟೈಮ್ ಇಲ್ಲ. ಬೆಳಗೊಳ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ ನಮ್ಮ. ಫ್ರೆಂಡ್ಸ್, ಇಲ್ಲಿಂದ KRS ಬ್ಯಾಕ್ ವಾಟರ್ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿಂದ ಕಾವೇರಿ ನದಿ, ನಮ್ಮ KRS ಡ್ಯಾಮಿಂದ ಬ್ಯಾಕ್ ವಾಟರು. ನೀರು ಜಾಸ್ತಿ ಇದೆ. ಸಾಗರಕಟ್ಟೆಯಿಂದ ಮೈನು ಸಾಗರಕಟ್ಟೆ ಬ್ರಿಡ್ಜು ನೋಡೋಣ, ಇನ್ನು ಬ್ರಿಡ್ಜ್ ಮೇಲಕ್ಕೆ ಏನಾದರೂ ನೀರು ಬಂದೈತಾ ಏನು ಅಂತ. ಈ ರೂಟಲ್ಲಿ ಮಾತ್ರ ಒಳ್ಳೊಳ್ಳೆ ಟರ್ನಿಂಗ್ ಸಿಗ್ತಿದ್ದಾವೆ, ಸೈಕಾಗಿ ಟರ್ನಿಂಗ್ಸ್ ಮಾತ್ರ. ನಮ್ಮ ರೈಲು ಈಗ ಸಾಗರಕಟ್ಟೆ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಸಿಗ್ನಲ್ ಇಲ್ಲ, ಇಲ್ಲೇ ನಿಲ್ಲಿಸ್ಬಿಡ್ತಿದ್ದಾರೆ. ಅರಸೀಕೆರೆಯಿಂದ ಮೈಸೂರಿಗೆ ಬರೋ ಟ್ರೈನು ಪ್ಯಾಸೆಂಜರು ಈಗ KR ನಗರದಲ್ಲಿದೆ. ಮೇ ಬಿ ಅದಕ್ಕೆ ಕ್ರಾಸಿಂಗ್ ಇಲ್ಲೇ ಆಗ್ಬೋದು, ಯಾಕಂದರೆ 10 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಇಲ್ಲಿಂದ KR ನಗರಕ್ಕೆ. ನೋಡೋಣ ಇಲ್ಲೇ ಕ್ರಾಸಿಂಗ್ ಆಗುತ್ತೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸಾಗರಕಟ್ಟೆಯಲ್ಲಿ ನಮ್ಮ ಟ್ರೈನಿಗೆ ಫುಲ್ಲು ಸ್ಟಾಪ್ ಆಗಿಬಿಟ್ಟಿದೆ. ನೋಡಿ, ಇದು ಅರಸೀಕೆರೆಯಿಂದ ಮೈಸೂರಿಗೆ ಬರೋ ಪ್ಯಾಸೆಂಜರ್ ಇಲ್ಲಿ ಕ್ರಾಸ್ ಆಗ್ತಿದೆ ಸಾಗರಕಟ್ಟೆಯಲ್ಲಿ. ಆ ಟ್ರೈನ್ ಬಂತು ಆ ಕಡೆಯಿಂದ. ನೋಡಿ, ಇದು ಫೇಮಸ್ ಸಾಗರಕಟ್ಟೆ ಬ್ರಿಡ್ಜ್ ಬಂತು. ಇಲ್ಲಿ ಒಂದು ದಿವಸ ನಾವು ಬಂದು ಫೋಟೋ ಶೂಟ್ ಮಾಡಬೇಕು. ನೋಡೋಣ ಅದು ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ. ಅಂದರೆ ಗುರು, ಈ ಥರ ನದಿ ಪಕ್ಕದಲ್ಲಿ ನೀರಿರೋ ಕಡೆ ಮನೆ ಇದ್ದರೆ ಮಾತ್ರ ಸ್ವರ್ಗ ಇದ್ದಂಗೆ.
ನೋಡಿ ಗದ್ದೆ ಹೊಡೆದು ನಾಟಿ ಪೈರು ಮಾಡಿದ್ದಾರೆ, ಆಲ್ರೆಡಿ ನಾಟಿ ಮಾಡಿದ್ದಾರೆ ಪೈರನ್ನ. ಫುಲ್ಲು ಭತ್ತ, ಸಿಕ್ಕಾಪಟ್ಟೆ ಭತ್ತ ಈ ಕಡೆ ನಾನು ನೋಡ್ತಿದ್ದೀನಿ ಆಗ್ಲಿಂದ. ನೋಡಿ ಇಲ್ಲಿ ಸಮೇತ ಗದ್ದೆ ಹೊಡೆದು ನಾಟಿ ಪೈರು ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಗುರು. ನೋಡಿ ಹೆಜ್ಜೆ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಈ ಮುಂಗಾರು ಮಳೆಯಲ್ಲಿ ಸಾಂಗ್ ಶೂಟ್ ಮಾಡಿದಾರಲ್ಲ ಶಿವಮೊಗ್ಗದ ಹತ್ರ, ಸೇಮ್ ಅದೇ ಟೈಪು ಲೊಕೇಶನ್ ಮಾತ್ರ ಸೈಕಾಗೈತೆ. ಸಾಂಗ್ ಶೂಟ್ಗೆ ಅದು ಲವ್ ಸಾಂಗ್, ಡ್ಯೂಯೆಟ್ಸ್ ಸಾಂಗಿಗೆ ಮಾತ್ರ ಲೊಕೇಶನ್ ಮಾಡಿಸಿರೋ ಥರ ಇದೆ ಇದು. ಸೊ ಈಗೆಲ್ಲ ಸೆಟ್ ಆಗಿಬಿಟ್ಟು ಸಾಂಗ್ ಶೂಟ್ ಮಾಡ್ತಾರೆ. ಮುಂಚೆ ಎಲ್ಲ ಒರಿಜಿನಲ್ ಲೊಕೇಶನ್ಗೆ ಹೋಗ್ಬಿಟ್ಟು ಶೂಟ್ ಮಾಡೋರು, ಈಗೆಲ್ಲ ಸ್ಟುಡಿಯೋದಲ್ಲಿ ಸೆಟ್ ಆಗಿಬಿಟ್ಟು ಸಾಂಗ್ ಶೂಟ್ ಮಾಡ್ತಾರೆ. ಸೊ ಕಾಲಕ್ಕೆ ತಕ್ಕಂಗೆ ಬದಲಾಗ್ತಿದ್ದಾರೆ, ಎಲ್ಲ ಬದಲಾಗಲೇಬೇಕು ಅಲ್ವಾ. ನೋಡಿ ಎಷ್ಟು ಹಚ್ಚ ಹಸಿರಿಂದ ಇದೆ. ಈ ತುಂಬ ಕಡಿಮೆ ಲೋ ಬಜೆಟ್ ಸಿನಿಮಾಗಳು ತೆಗಿತಾರೆ ಅಷ್ಟೇ ಈ ಥರ ಹೊರಗಡೆ ಬಂದು. ಬಿಗ್ ಬಜೆಟ್ ಏನಿದ್ರೂ ಸ್ಟುಡಿಯೋದಲ್ಲೇ ಸೆಟ್ ಆಗಿಬಿಟ್ಟು ತೆಗಿತಾರೆ. ನಮ್ಮ ಟ್ರೈನ್ ಈಗ KR ನಗರಕ್ಕೆ ಎಂಟ್ರಿ ಆಗ್ತಿದೆ, ಬಟ್ ಇಲ್ಲಿ ಸ್ಟಾಪ್ ಇಲ್ಲ. KR ನಗರ ಪ್ಲ್ಯಾಟ್ಫಾರಮ್ ನಂಬರ್ 2 ಕೃಷ್ಣರಾಜನಗರ. ಸ್ಕಿಪ್ ಹೊಡಿತಾಯಿದೆ ನಮ್ಮ ಟ್ರೈನು. KR ನಗರದಿಂದ ಯಾರು ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಅಕ್ಕಿಹೆಬ್ಬಾಳು ರೈಲ್ವೆ ಸ್ಟೇಷನ್ನ ಸ್ಕಿಪ್ ಹೊಡಿತಿದೆ ಸ್ಲೋ ಆಗಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮಂದಗೇರೆ ರೈಲ್ವೆ ಸ್ಟೇಷನ್, ಇಲ್ಲೇ ಸಿಗ್ನಲ್ ಇಲ್ಲ, ಇಲ್ಲೇ ನಿಲ್ಲಿಸ್ತಾರೆ ನನಗನ್ಸಿರೋ ಪ್ರಕಾರ. ಯಾಕಂದರೆ ಮೈಸೂರು ಯಶವಂತಪುರ ಎಕ್ಸ್ಪ್ರೆಸ್ ಈಗಿನ್ನ ಹೊಳೆನರಸೀಪುರಕ್ಕೆ ಹೋಗಿಲ್ಲ ಇನ್ನು. ಅದು ಹೋಗಿ ಅದು ಡಿಪಾರ್ಚರ್ ಆಗೋವರೆಗೂ ನಮ್ಮನ್ನು ಇಲ್ಲೇ ಮಂದಗೇರೆಯಲ್ಲಿ ಸ್ಟಾಪ್ ಮಾಡ್ತಾರೆ. ಮಂದಗೇರೆ ಔಟ್ಸೈಡ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸುಮಾರು 25 ನಿಮಿಷದ ನಂತರ ನಮ್ಮ ಟ್ರೈನ್ ಮಂದಗೇರೆಯಿಂದ ಹೊರಟಿದೆ. ಒನ್ ಅವರ್ ಲೇಟಾಗಿ ನಮ್ಮ ಟ್ರೈನ್ ಈಗ ಹೊಳೆನರಸೀಪುರ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಇಲ್ಲಿ ಸ್ಟಾಪ್ ಇದೆ ನಮ್ಮ ಟ್ರೈನ್ಗೆ, ಅಫಿಷಿಯಲ್ ಸ್ಟಾಪ್ ಇದೆ ಹೊಳೆನರಸೀಪುರ. ಇಲ್ಲಿ ಸಿಕ್ಕಾಪಟ್ಟೆ ಜನ ಹತ್ತಿದ್ದಾರೆ. ಎಲ್ಲ ಸ್ಕೂಲ್ ಹುಡುಗರು ಅನ್ಸುತ್ತೆ, ಸ್ಕೂಲ್ ಹುಡುಗರೇ ಜಾಸ್ತಿ ಇದ್ದಾರೆ. ಹೊಳೆನರಸೀಪುರದಿಂದ ಹೊರಟಿದೆ ನಮ್ಮ ಟ್ರೈನು. ಹೊಳೆನರಸೀಪುರದಿಂದ ಯಾರ್ಯಾರು ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
1 ಅವರ್ ಲೇಟ್ ಅಂತ ಹೇಳಿದೆ. ಸಾರಿ, 1 ಅವರ್ ಲೇಟ್ ಅಲ್ಲ, 2 ಅವರ್ಸ್ ಲೇಟು. 8:28ಕ್ಕೆ ಬರ್ಬೇಕಾಗಿರೋ ನಮ್ಮ ಟ್ರೈನು 10:20ಕ್ಕೆ ಅವಳೆ ನರಸೀಪುರದಿಂದ ಹೊರಟಿದೆ. 8:28ಕ್ಕೆ ಬಂದು 8:29ಕ್ಕೆ ಹೊರಡ್ಬೇಕಾಗಿತ್ತು ಇಲ್ಲಿಂದ. ಈಗ ಟೈಮ್ ಬಂದುಬಿಟ್ಟು 10:20 ಆಗಿದೆ. ಹಾಸನ ಔಟರಲ್ಲಿ ನೋಡಿ ಟರ್ನಿಂಗ್ ಯಾವ ಥರ ಸಾಕಾದಾಗಿದೆ ಗುರು. ಟರ್ನಿಂಗ್ ಮಾತ್ರ ಸಿ ಶೇಪು ನೋಡಿ, ಎಷ್ಟು ಚೆನ್ನಾಗಿ ಟರ್ನಿಂಗ್ ಐತೆ ಅಂತ ಹೇಳ್ಬಿಟ್ಟು. ಇನ್ನೊಂದೇನೆಂದರೆ, ಮೈಸೂರಿಂದ ಚಿತ್ರದುರ್ಗಕ್ಕೆ ವೀಕ್ಲಿ ಟ್ರೈನ್ಸ್ ಇದ್ದಾವೆ, 2 ಟ್ರೈನ್ಸ್, ಸಾಯಿನಗರ ಶಿರಡಿ ಹಾಗೆ ವಾರಣಾಸಿ. ಅವು ಬೆಂಗಳೂರು ಮುಖಾಂತರ ಬರುತ್ತೆ. ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ತುಮಕೂರು, ಅರಸೀಕೆರೆ ಹಿಂಗೆ ಬರುತ್ತೆ. ಬಟ್ ಹಾಸನ ಮೇಲಿರೋದು ಇದೊಂದೇ ಟ್ರೈನು. ಈಗ ಈ ಟ್ರೈನು ಅಕ್ಟೋಬರ್ 4ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಆಗಿದೆ. ಪ್ರತಿ ಶನಿವಾರ ಮೈಸೂರಿಂದ ಚಿತ್ರದುರ್ಗಕ್ಕೆ ಅಂದರೆ ಅಜ್ಮೀರ್ಗೆ ಹೋಗುತ್ತೆ. ಟ್ರೈನ್ ನಂಬರ್ ಬಿಟ್ಟು 06281. ಹಾಗೆ ಚಿತ್ರದುರ್ಗದಿಂದ ಪ್ರತಿ ಬುಧವಾರ ಟೈಮಿಂಗ್ಸ್ ಹೇಳಲ್ಲ, ಯಾಕಂದರೆ ಟೈಮಿಂಗ್ ಪ್ರಕಾರ ಈ ಟ್ರೈನ್ ಬಂದಿಲ್ಲ. 6 ಅವರ್ಸು 10 ಅವರ್ಸ್ ಲೇಟಾಗಿ ಬರ್ತಿದೆ ಈ ಟ್ರೈನು. ಬುಧವಾರ ಚಿತ್ರದುರ್ಗದಿಂದ ಮೈಸೂರಿಗೆ ಬರುತ್ತೆ. ಸೊ ನಮ್ಮ ದುರ್ಗದಿಂದ, ಬಳ್ಳಾರಿಯಿಂದ, ಹೊಸಪೇಟೆಯಿಂದ ಯಾರ್ಯಾರು ಇದ್ದರೆ ಮೈಸೂರಿಂದ ಬರೋರಿಗೆ ಇದೊಂದು ಪ್ರತಿ ಶನಿವಾರ ಈ ಟ್ರೈನ್ ಅವೈಲೇಬಲ್ ಇರುತ್ತೆ. ಹಾಗೆ ಬಳ್ಳಾರಿಯಿಂದ ಮೈಸೂರಿಗೆ ಹೋಗೋರಿಗೆ ಪ್ರತಿ ಬುಧವಾರ ಅಂದರೆ ಸಾಯಿನಗರ ಶಿರಡಿನೂ ಇದೆ, ಇದೂ ಇದೆ. ಬಟ್ ಇದು ಟೈಮ್ ಪ್ರಕಾರ ಬರಲ್ಲ. ನಮ್ಮ ಟ್ರೈನೀಗ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಹಾಸನ ಜಂಕ್ಷನ್ಗೆ ಬಂದಿದೆ. ಎರಡು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಹಾಸನಿಂದ ಹೊರಟಿದೆ. ನಮ್ಮ ಮುಂದಿನ ನಿಲ್ದಾಣ ಬಂದ್ಬಿಟ್ಟು ಅರಸೀಕೆರೆ ಜಂಕ್ಷನ್. ಹಾಸನ ಜಂಕ್ಷನ್ನು ಒಂದು ಲೈನು ಈ ಕಡೆ ಮೈಸೂರು ಕಡೆ, ಒಂದು ಲೈನು ಅರಸೀಕೆರೆ ಕಡೆ, ಇನ್ನೊಂದು ಲೈನ್ ಮಂಗಳೂರು ಕಡೆ, ಇನ್ನೊಂದು ಲೈನ್ ಬೆಂಗಳೂರು ಕಡೆ ಹೋಗಿದೆ. ಅದಕ್ಕೆ ಜಂಕ್ಷನ್ ಅಂತ ಕರೀತಾರೆ. ಹಾಸನಲ್ಲಿ ಇಡ್ಲಿ ವಡೆ ಬಂತು ಗುರು, ತಿಂದುಬಿಟ್ಟು ಹೇಳ್ತೀನಿ. ಒರಿಜಿನಲಾಗಿ ಏನಿದೆ ಅದನ್ನೇ ಹೇಳ್ತೀನಿ ನಾನು ನಿಮಗೆ. ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಥರ ಎಲ್ಲ ಹೇಳೋಕ್ಕೆ ಹೋಗಲ್ಲ. ತಿಂದಿದ್ದಾಯಿತು ಗುರು. ಇಡ್ಲಿ ಮಾತ್ರ ಫುಲ್ ಸಾಫ್ಟಾಗಿತ್ತು, ಬಿಸಿ ಇಡ್ಲಿ. ಚಟ್ನಿ ಮಾತ್ರ ಬೆಂಕಿ, ಸಾಕತ್ತಾಗಿತ್ತು, ಒಳ್ಳೆ ಖಾರ. ಅದೇನಂತಾರೆ, ಕೆಂಪು ಚಟ್ನಿ. ಇದು ಇಡ್ಲಿ ತುಂಬ ಅಂದರೆ ತುಂಬ ಸಾಫ್ಟಾಗಿತ್ತು. ವಡೆ ಅಷ್ಟಿಲ್ಲ, ಫುಲ್ಲು ಗಡ್ಸಾಗಿತ್ತು, ಅಂದರೆ ಹಾರ್ಡಾಗಿತ್ತು ವಡೆ ಬಂದ್ಬಿಟ್ಟು. ಇಡ್ಲಿ ಮಾತ್ರ ಸಕ್ಕತ್ತಾಗಿತ್ತು, ಬಿಸಿ ಬಿಸಿ ಇಡ್ಲಿ. ಮತ್ತು ವರ್ತು 50 ರೂಪಾಯಿಗೆ 2 ಇಡ್ಲಿ 1 ವಡೆ. ಬಟ್ ವಡೆ ಬಗ್ಗೆ ನನಗೆ ಅಷ್ಟೇನು ಇದಾಗಲಿಲ್ಲ. ನಮ್ಮ ಟ್ರೈನ್ ನೋಡಿ ಈ ಕಡೆ ಹಾಸನಿಂದ ಅರಸೀಕೆರೆ ಇದೆ ಲೈನಲ್ಲಿ ಸಾಕದಾಗಿದೆ. ಇಲ್ಲಿ ವೈವ್ಸ್ ಮಾತ್ರ ಲ್ಯಾಂಡ್ಸ್ಕೇಪು, ಎತ್ತ ನೋಡಿದ್ರು ತೆಂಗಿನ ಗಿಡಗಳೇ, ತೆಂಗಿನ ಮರಗಳು ನೋಡಿ, ಸಿಕ್ಕಾಪಟ್ಟೆ ತೆಂಗಿನ ಮರಗಳಿದ್ದಾವೆ. ಕಲ್ಪವೃಕ್ಷ ನಾಡು.
ನೋಡಿ ಆ ಕಡೆ ಲೈನ್ ಏನು ಕಾಣಿಸ್ತಿದೆ ಅದು ಬೆಂಗಳೂರು ಹುಬ್ಳಿ ಮೈನ್ ಲೈನು. ನಾವೀಗ ಅಲ್ಲಿ ಜಾಯ್ನ್ ಆಗಿದ್ದೀವಿ ಅರಸೀಕೆರೆ ಜಂಕ್ಷನ್. ಪ್ಲಾಟ್ಫಾರ್ಮ್ ನಂಬರ್ 3 ಅರಸೀಕೆರೆ ಜಂಕ್ಷನ್ಗೆ ನಮ್ಮ ಟ್ರೈನ್ ಬಂದಿದೆ. ಅದೇ 2 ಅವರ್ಸ್ ಲೇಟಲ್ಲೇ ಇದೆ ನಮ್ಮ ಟ್ರೈನ್. ಐದು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಅರಸೀಕೆರೆ ಜಂಕ್ಷನಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಬೀರೂರು ಜಂಕ್ಷನ್. ಕಡೂರು ಸ್ಟಾಪ್ ಇಲ್ಲ, ಡೈರೆಕ್ಟು ಬೀರೂರಲ್ಲಿ ಸ್ಟಾಪ್ ಇರೋದು. ಫ್ರೆಂಡ್ಸ್, ನೀವು ಈ ವಿಡಿಯೋನ ಯಾವ್ಯಾವ ಊರಿಂದ ಎಲ್ಲಿಂದ ನೋಡ್ತಿದ್ದೀರಾ ಅಂತ ನಿಮ್ಮ ಊರ ಹೆಸರು ಹಾಕ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬೀರೂರು ಜಂಕ್ಷನ್ಗೆ ಬಂದಿದೆ. ನಾನು ಯಾಕೆ ತೋರಿಸ್ಲಿಲ್ಲಪ್ಪ ಅಂದರೆ ಅರಸೀಕೆರೆಯಿಂದ ಆಲ್ರೆಡಿ ತುಂಬ ಸರಿ ತೋರಿಸಿದ್ದೀನಿ, ಇನ್ನೂ ತೋರಿಸ್ಬೇಕಾಗುತ್ತೆ. ಅದಕ್ಕಾಗಿ ನೀವು ಬೋರ್ ಹೊಡೆಯುತ್ತೆ. ಸೇಮ್ ರೂಟ್ ತೋರಿಸಿದ್ರೆ ಬೋರ್ ಹೊಡೆಯುತ್ತೆ. ಇಲ್ಲಿಂದ ನಿಮಗೆಲ್ಲ ಗೊತ್ತಿರುತ್ತೆ. ನೋಡಿ, ಹೊಳಲ್ಕೆರೆಯಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮ ಟ್ರೈನ್ನ. ಯಾಕೆ ನಿಲ್ಲಿಸಿದ್ದಾರೆ ಅಂತ ಗೊತ್ತಿಲ್ಲ, ಹೊಳಲ್ಕೆರೆಯಲ್ಲಿ ನಿಲ್ಲಿಸಿದ್ದಾರೆ. ಹೊಳಲ್ಕೆರೆಯಿಂದ ಹೊರಟಿದೆ ನಮ್ಮ ಟ್ರೈನು. ಹೊಳಲ್ಕೆರೆಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಅರಸೀಕೆರೆಯಿಂದ ಯಾಕೆ ತೋರಿಸ್ಲಿಲ್ಲ ಅಂದರೆ ಸೇಮ್ ರೂಟು ತುಂಬ ಸರಿ ತೋರಿಸಿದ್ದೀನಿ, ಇನ್ನು ಮುಂದಕ್ಕೂ ತೋರ್ಸೋದು ತುಂಬ ಇದೇ ರೂಟಲ್ಲಿ. ಅದಕ್ಕಾಗಿ ನಾನು ಜಾಸ್ತಿ ತೋರ್ಸೋಕ್ಕೆ ಹೋಗಲಿಲ್ಲ. ಯಾಕಂದರೆ ಬ್ಯಾಕ್ ಟು ಬ್ಯಾಕು ಇದೇ ರೂಟಲ್ಲಿ ಟ್ರೈನ್ ಜರ್ನೀಸ್ ಮಾಡಿದ್ದೀನಿ, ಸೊ ಅವು ಬರ್ತವೆ. ಅದಕ್ಕಾಗಿ ಎಲ್ಲ ಕಡೂರು ಜಂಕ್ಷನ್ನ ಸ್ಕಿಪ್ ಮಾಡಿದೆ, ಹಾಗೆ ಕೆಲವೊಂದನ್ನು ಸ್ಕಿಪ್ ಮಾಡಿದ್ದೀನಿ, ಅಂದರೆ ರೂಟ್ ಸ್ಕಿಪ್ ಮಾಡಿದ್ದೀನಿ. ಆಲ್ರೆಡಿ ನೀವೇ ನೋಡಿರ್ತೀರಲ್ಲ, ಅದಕ್ಕೆ ನಿಮಗೂ ಬೋರ್ ಆಗಬಾರ್ದು, ನನಗೂ ಬೋರ್ ಆಗಬಾರ್ದು ಅಂತ ತೋರ್ಸೋಕ್ಕೆ ಹೋಗಿಲ್ಲ. ನಮ್ಮ ಚಿಕ್ಕಜಾಜೂರು ಔಟರಲ್ಲಿ ನಿಲ್ಲಿಸ್ಬಿಟ್ಟಿದ್ದಾನೆ ನೋಡಿ. ಇಲ್ಲಿ ಚಿಕ್ಕಜಾಜೂರು ಔಟರಲ್ಲಿ ಸ್ಪೆಷಲಾಗಿ ಯಾವಾಗಾದರೂ ನೋಡಿದ್ರೆ ಪ್ಲ್ಯಾಟ್ಫಾರಮ್ 1 ಇಲ್ಲ 2ಕ್ಕೆ ಹೋಗೋದು ನಮ್ಮ ಚಿತ್ರದುರ್ಗ ಕಡೆ ಹೋಗೋ ಟ್ರೈನ್ಸು. ಇವತ್ತು ಸ್ಪೆಷಲಾಗಿ ಪ್ಲ್ಯಾಟ್ಫಾರ್ಮ್ ನಂಬರ್ 4ಕ್ಕೆ ಹೋಗ್ತಿದೆ ಚಿಕ್ಕಜಾಜೂರಲ್ಲಿ. ಯಾಕಂದರೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ಗುಂತ್ಕಲ್ಲಿಂದ ಚಿಕ್ಕಜಾಜೂರಿಗೆ ಬರೋ ಪ್ಯಾಸೆಂಜರ್ ಇದೆ, ಅದೇ ಪ್ಯಾಸೆಂಜರ್ ರಿಟರ್ನ್ ಹೋಗುತ್ತೆ. 2, 3 ಖಾಲಿ ಇದೆ. ಯಾಕಂದರೆ 2, 3ಕ್ಕೆ ಹೋದರೆ ಆ ಪ್ಯಾಸೆಂಜರಿಗೆ ಇರೋರ ಪ್ಯಾಸೆಂಜರ್ಸ್ ಎಲ್ಲ ಇದಕ್ಕೆ ಬಂದು ಹತ್ಕೊಂತಾರೆ ಅಂತ ಹೇಳ್ಬಿಟ್ಟು ಪ್ಲ್ಯಾಟ್ಫಾರಮ್ ನಂಬರ್ 4ಕ್ಕೆ ನಮ್ಮ ಟ್ರೈನ್ ಬಂದಿದೆ. ಇನ್ನೊಂದೇನೆಂದರೆ ವಾರಣಾಸಿ ಟ್ರೈನು ಬರ್ತಿದೆ, ವಾರಣಾಸಿ ಟು ಮೈಸೂರು ಟ್ರೈನು. ಅದನ್ನು ನೋಡಿ ಆ ಕಡೆ ಹಾಕಿದ್ದಾರೆ. ಈಗ ಬಂತು ಆ ಟ್ರೈನು, ವಾರಣಾಸಿಯಿಂದ ಮೈಸೂರಿಗೆ ಹೋಗೋ ಟ್ರೈನು. ಪ್ಲ್ಯಾಟ್ಫಾರಮ್ ನಂಬರ್ 3ಕ್ಕೆ ಹಾಕಿದ್ದಾರೆ. ವ್ಯಾಕ್ 9 ಟ್ವಿನ್ ಲೋಕೋ ಗೂಡ್ಸ್ಗೆ ನೋಡಿ ಆ ಕಡೆ ಇದೆ. ಅದು ಪ್ಲ್ಯಾಟ್ಫಾರ್ಮ್ ನಂಬರ್ 3ರಲ್ಲಿ. 1ರಲ್ಲಿ ಚಿಕ್ಕಜಾಜೂರಿಂದ ಗುಂತ್ಕಲ್ಗೆ ಹೋಗೋ ಪ್ಯಾಸೆಂಜರ್ ಇದೆ. ಊರು ಹತ್ರ ಬಂದಿದ ತಕ್ಷಣ ಏನೋ ಒಂಥರ ಖುಷಿಯಾಗುತ್ತೆ ಮನಸ್ಸಲ್ಲಿ. ಆ ಫ್ಯಾನ್ಸ್ ನೋಡ್ತಿದ್ರೆ, ವಿಂಡ್ ಫ್ಯಾನ್ಸ್, ಏನೋ ಊರು ಹತ್ರ ಬಂದಿದ ತಕ್ಷಣ ಆ ಗಾಳಿ ಸೋಕಿದ ತಕ್ಷಣ ಮೈಯೆಲ್ಲ ಒಂಥರ ಆಗುತ್ತಲ್ಲ, ಆ ಥರ ಫೀಲ್ ಆಗುತ್ತೆ ನಂಗೆ. ಪ್ರತಿ ಸಾರಿ ನಾನು ಎಲ್ಲೇ ಹೋದ್ರೂ ನಮ್ಮ ಸರೌಂಡಿಂಗ್ಸ್, ನಮ್ಮ ಚಿತ್ರದುರ್ಗ ಸರೌಂಡಿಂಗ್ಸ್ ಬಂದಿದ ತಕ್ಷಣ ಒಂಥರ ಖುಷಿಯಾಗ್ಬಿಡುತ್ತೆ. ಅಂತೂ ಇಂತೂ ಬಂದ್ವಲ್ಲಪ್ಪ ಅಂತ ಹೇಳ್ಬಿಟ್ಟು, ನಮ್ಮೂರು ಬಂತಲ್ಲ ಅಂತ.
ಅದು ಎಲ್ಲರಿಗೂ ಫೀಲ್ ಆಗುತ್ತಾ ಇಲ್ಲ ನಂಗೆ ಒಬ್ಬನಿಗೆ ಆಗುತ್ತೋ ಗೊತ್ತಿಲ್ಲ. ನಿಮಗೂ ಆ ಥರ ಏನಾದರೂ ಫೀಲ್ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಟ್ರೈನ್ ಮಾತ್ರ ಖಾಲಿ ಇದೆ ಗುರು, ಜನರಲ್ಲು ಅಷ್ಟೇನು ಫುಲ್ ಇಲ್ಲ. ಇದು ನಾರ್ತ್ ಇಂಡಿಯಾದವ್ರು ಅಡ್ಡಾಡೋದ್ರಿಂದ ಅಷ್ಟು ಚೆನ್ನಾಗಿದೆ ಅಂತ ಹೇಳಲ್ಲ. ಒಳಗಡೆ ಟಾಯ್ಲೆಟ್ ರೂಮ್ ಬಗ್ಗೆ ನಾನು ತೋರಿಸೋದಿಲ್ಲ, ಯಾವ ವಿಡಿಯೋದಲ್ಲೂ ನಾನು ತೋರ್ಸೋದಕ್ಕೂ ಹೋಗಲ್ಲ. ಬಟ್ ನಾನು ನಿಮ್ಗೆ ಹೇಳ್ತೀನಿ, ಅಷ್ಟು ವರಷ್ಟಾಗಿದೆ. ಯಾಕಂದರೆ ಈ ಕಡೆ ರಾಜಸ್ಥಾನ ಕಡೆ ಹೋಗೋ ಜನಗಳೆಲ್ಲ ಇರೋದು ಆಲ್ಮೋಸ್ಟ್ ಆಲ್ ಅವರೇ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು. ಅಷ್ಟು ವರಷ್ಟಾಗಿ ಇಟ್ಕೊತಾರೆ. ಇದು ಬಿಡಿ, ಅದೇ ಯಾಕೆ ಮುಂದಕ್ಕೆ ಕೇಳೋದು. ಹಳಿಯೂರು ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದ್ದೆ ನಮ್ಮ ಟ್ರೈನಿಗೆ. ನೋಡಿ ಆ ಕಡೆ ಏನು ಕಾಣಿಸುತ್ತಾ ಗುಡ್ಡ, ಅಲ್ಲಿಂದನೇ ಡೈರೆಕ್ಟ್ ನಮಗೆ ದಾವಣಗೆರೆ ಲೈನ್ ಇರೋದು, ಚಿತ್ರದುರ್ಗ ದಾವಣಗೆರೆ ಲೈನು. ಆಲ್ರೆಡಿ ಆ ವಿಡಿಯೋ ಮಾಡಿದ್ದೀನಿ. 1:15 ಬರಬೇಕಾಗಿರೋ ನಮ್ಮ ಟ್ರೈನು 2:45 ಬರ್ತಿದೆ ನಮ್ಮ ಚಿತ್ರದುರ್ಗಕ್ಕೆ. ಚಿತ್ರದುರ್ಗ ಜಂಕ್ಷನ್ ರೂಟಿಂದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಚಾನಲಲ್ಲಿದೆ. ನೋಡಿಲ್ಲ ಅಂದರೆ ಒಮ್ಮೆ ನೋಡಿ. ಚಿತ್ರದುರ್ಗ ನ್ಯೂ ರೈಲ್ವೆ ಸ್ಟೇಷನ್, ಹೊಸ ರೈಲ್ವೆ ಸ್ಟೇಷನ್ ಅಂತ ಹೇಳ್ಬಿಟ್ಟು ಅದೇ ವಿಡಿಯೋದಲ್ಲಿದೆ, ಅದು ಜಂಕ್ಷನ್ ರೂಟಿಂದು. ಫೈನಲಿ ನಮ್ಮ ಟ್ರೈನು 2 ಗಂಟೆ 43 ನಿಮಿಷಕ್ಕೆ ನಮ್ಮ ದುರ್ಗಕ್ಕೆ ಬಂದಿದೆ. 1 ಗಂಟೆ 23 ನಿಮಿಷಕ್ಕೆ ಬರಬೇಕಾಗಿರೋದು. ಈ ಟ್ರೈನು 1 ಅವರ್ ಲೇಟು ಅದು ಇದು ಬಿಟ್ಟರೆ ಆರಾಮಾಗಿ ಬರ್ಬೋದು, ಮೈಸೂರಿಂದ ಬರ್ಬೋದು. ಬಟ್ ದುರ್ಗದಿಂದ ಮೈಸೂರಿಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಟೈಮ್ ಪ್ರಕಾರ ಬರೋಲ್ಲ ಇದು. ಯಾವಾಗ ನೋಡಿದ್ರೂ 10 ಅವರ್ಸು ಇಲ್ಲ 8 ಅವರ್ಸ್ ಲೇಟಲ್ಲೇ ಬರುತ್ತೆ. ಸೊ ಈ ಮೈಸೂರಿಗೆ ಹೋಗೋಕ್ಕೆ ಇದು ಪ್ರಿಫರ್ ಮಾಡಲ್ಲ, ಮೈಸೂರಿಂದ ಬರೋಕ್ಕೆ ಪ್ರಿಫರ್ ಮಾಡ್ತೀನಿ ಇದನ್ನು. ನಮ್ಮ ದುರ್ಗ ಫ್ರೆಂಡ್ಸ್, ಅಲ್ಲಿ ಹೊಸ ರೈಲ್ವೆ ಸ್ಟೇಷನ್ ನೋಡಿ. ಇದು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ಇನ್ನೊಂದು ಸರಿ ತೋರಿಸಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ನಾನು ಒಳಗಡೆ ಹೋಗ್ಬಿಟ್ಟು ತೋರಿಸಿದ್ದೆ, ಈ ಸರಿ ಹೊರಗಡೆಯಿಂದನೇ ತೋರಿಸ್ತಿದ್ದೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಚಿತ್ರದುರ್ಗ ಹೊಸ ರೈಲ್ವೆ ನಿಲ್ದಾಣ ರೆಡಿ ಆಗ್ತಿದೆ ಗುರು. ಇದ್ರಾಗೆ ಎಲ್ಲ ಪ್ರತಿಯೊಂದು ಇರುತ್ತೆ, ರಿಟೈರಿಂಗ್ ರೂಮ್ಸಿಂದ ಹಿಡಿದು ಫುಡ್ ಪ್ಲಾಜಾ, ಹಾಗೆ ಸ್ಟಾಲ್ಸು, ATMಸು ಪ್ರತಿಯೊಂದು ಇರುತ್ತೆ ಇದರಲ್ಲಿ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇದೇ ನೋಡಿ ಎಂಟ್ರೆನ್ಸು. ನಾನು ಈಗ ತೋರಿಸ್ತೀನಿ ನಿಮಗೆ. ಹೇಳಿ, ಇದೇ ಎಂಟ್ರೆನ್ಸು. ಸಖತ್ತಾಗಿ ದೊಡ್ಡದಾಗೆ ಮಾಡ್ತಿದ್ದಾರೆ. ಹಾಗೆ ನಮ್ಮ ಚಳ್ಳಕೆರೆನೂ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ ನಮಗೆ. ದುರ್ಗದಿಂದ ಯಾರ್ಯಾರು ನೋಡ್ತಿದ್ದೀರಾ, ಹಾಗೆ ದುರ್ಗ ಡಿಸ್ಟಿಕ್ಕಿಂದ ಯಾರ್ಯಾರು ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ.